ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು, ಕಟಾಕ್ಷಿಸು. ಅಪಮಾನ ಹೊಂದಿ ಹೊಂದಿ ನಮಗೆ ಸಾಕಾಯಿತು. ಗುರುವಾರ 18 ಏಪ್ರಿಲ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 15ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಮುಗ್ಧ ಮನಸ್ಸುಳ್ಳವರು ಅಂದರೆ ಶಿಶುಭಾವದಿಂದ ದೇವರ ರಾಜ್ಯವನ್ನು ಸ್ವೀಕರಿಸುವಂಥವರು ಆಶೀರ್ವಾದ ಹೊಂದುವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಶಿಶುಭಾವದಿಂದಿರುವುದು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಅನೇಕ ವಿಚಾರಗಳನ್ನು ತನ್ನ ಜನರಿಗೆ ಹೇಳುತ್ತಾ ಜೀವನದ ವಿಶೇಷವಾದಂಥ ಕಾರ್ಯಗಳು ಅಥವಾ ಇರುವಂಥ ರೀತಿ, ಮಾಡುವಂಥ ಪ್ರತಿಯೊಂದೊಂದು ಕಾರ್ಯ ಎಂಥದ್ದಾಗಿರಬೇಕು ಎಂಬುದಾಗಿ ಹೇಳುವಾಗ ವಿಶೇಷವಾಗಿ ದೇವರ ರಾಜ್ಯದ ಕುರಿತಾಗಿ ಹೇಳುತ್ತಾ ಮಾತನಾಡುವಂಥ ಸಮಯದಲ್ಲಿ ಮಕ್ಕಳನ್ನು ಕೆಲವು ತಂದೆ ತಾಯಿಗಳು ತಂದಾಗ ಶಿಷ್ಯರು ಅವರನ್ನು ಅಡ್ಡಿ ಮಾಡಿದಾಗ ಯೇಸು ಬಹಳ ಕೋಪಗೊಂಡು ಅವರನ್ನು ತನ್ನ ಹತ್ತಿರಕ್ಕೆ ಕರೆಕೊಂಡು ಅವರನ್ನು ಆಶೀರ್ವದಿಸಿದನು. ಅಷ್ಟು ಮಾತ್ರವಲ್ಲದೆ ಅಲ್ಲಿರುವಂಥ ಪ್ರತಿಯೊಬ್ಬರಿಗೂ ಯಾರು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲೋ ಅವರು ಅದರಲ್ಲಿ ಸೇರುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದನು. ಅಂದರೆ ಒಂದು ಶಿಶುಭಾವ ಎಂಬುದಾಗಿ ಹೇಳುವಾಗ ಒಂದು ಮಗುವು ಹುಟ್ಟುವಾಗ ಒಳ್ಳೆ ಸ್ವಭಾವದಿಂದ ಅದು ಬೆಳೆಯುವಂಥದ್ದು. ಯಾವ ವ್ಯಕ್ತಿಯಲ್ಲೂ ಭೇದ ಭಾವ ಕಾಣದೆ, ಯಾವ ರೀತಿಯಲ್ಲೂ ಮತ್ತೊಬ್ಬರ ಬಗ್ಗೆ ತಪ್ಪು ನೆನೆಸಿಕೊಳ್ಳದೆ ಬೆಳೆಯುವಂಥ ಆ ಮುಗ್ಧತೆ, ಅದರಲ್ಲಿರ್ತಕ್ಕಂಥ ಆ ಒಳ್ಳೆತನ ಕ್ರಮೇಣವಾಗಿ ಬೆಳೆಯುವಂಥ ಸಮುದಾಯವು, ಆ ಮಗು ಬೆಳೆಯುವಂಥ ಸಮುದಾಯವು ಕಲಿಸುವಂಥ ಕೆಲವು ವಿಚಾರ ಅಂದರೆ ಭೇದ ಭಾವಗಳು, ಸ್ಥಿತಿಗತಿಗಳು, ಸ್ಥಾನಮಾನಗಳು, ನಮಗೂ ಮತ್ತೊಬ್ಬರಿಗೂ ಇರುವಂಥ ವ್ಯತ್ಯಾಸಗಳು, ಮತ್ತೊಬ್ಬರ ಕಾರ್ಯಗಳಲ್ಲಿ ಅವರಲ್ಲಿರ್ತಕ್ಕಂಥ ಲೋಪದೋಷಗಳು, ಅಥವಾ ನಮ್ಮ ಸಮುದಾಯ ಬಿಟ್ಟು ಮತ್ತೊಬ್ಬ ಸಮುದಾಯದಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳು, ಇದೆಲ್ಲವನ್ನು ತಿಳಿಸುವಾಗ ಒಂದು ಮಗುವು ತನ್ನಲ್ಲಿದ್ದಂಥ ಮುಗ್ಧತೆಯನ್ನು ಕಳಕೊಂಡು ತಾನು ಹೇಳಿದಂಥ ಅಥವಾ ಕೇಳುವಂಥ ಮಾತಿನ ನಿಮಿತ್ತವಾಗಿ ದ್ವೇಷ, ಅಸೂಯೆ ಮತ್ತು ತನ್ನದೇ ಆದಂಥ ಶ್ರೇಷ್ಠತೆ ಇವುಗಳ ಬಗ್ಗೆ ಕಲಿತು ಬಹಳಷ್ಟು ರೀತಿಯಲ್ಲಿ ತಾನೇ ಬೇರೆಯವರಿಂದ ದೂರವಾಗುವಂಥದ್ದನ್ನು ನೋಡ್ತೇವೆ. ಅಂದರೆ ಶಿಶುಭಾವದಲ್ಲಿರುವಾಗ ಎಲ್ಲ ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ, ಸಮಾನತೆಯನ್ನು ತಿಳುಕೊಳ್ಳುವಂಥದ್ದು, ಅದರಂತೆ ನಡೆದುಕೊಳ್ಳುವಂಥದ್ದು ಹೌದು. ಬೆಳೆಯುವಾಗ ಅನೇಕ ಸ್ಥಿತಿಗತಿಗಳು, ವಿಚಾರಗಳು, ಅನೇಕ ವಿಧವಾದಂಥ ಇತರರ ಬಗ್ಗೆ ಇರ್ತಕ್ಕಂಥ ಯೋಚನೆಗಳು, ಕಲಿತಂಥ ವಿಚಾರಗಳು, ಇವೆಲ್ಲವೂ ಹೆಚ್ಚಾಗಿ ನಮ್ಮನ್ನು ಎಲ್ಲರಿಂದ ದೂರಪಡಿಸುವಂಥದ್ದು ಅಥವಾ ನಮ್ಮ ಮನಸ್ಸಿನಲ್ಲಿ ಬೇರೊಬ್ಬರ ಬಗ್ಗೆ ತಪ್ಪಾದಂಥವುಗಳು, ಹಗೆತನ, ಮೋಸ, ಇವೆಲ್ಲ ಭಾವನೆಗಳು ಇರುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಸ್ವಾಮಿ ಹೇಳಿದಂಥ ಮಾತು, ಶಿಶು ಭಾವದಿಂದ ಅಂಗೀಕರಿಸುವಾಗ ಮಾತ್ರ ನಾವು ದೇವರ ರಾಜ್ಯಕ್ಕೆ ಸೇರುತ್ತೇವೆ. ಯಾವ ಲೋಪದೋಷಗಳಿಲ್ಲದೆ, ಯಾವ ಸಮಾನತೆ ಅಸಮಾನತೆ ಇಲ್ಲದೆ ಸಮಾನವಾಗಿ
ಕಾಣುವಂಥದ್ದು, ಮತ್ತೊಬ್ಬರನ್ನು ಗೌರವಿಸುವಂಥದ್ದು ಇವುಗಳಿದ್ದರೆ ಮಾತ್ರ ನಾವು ದೇವರ ರಾಜ್ಯಕ್ಕೆ ಸೇರುತ್ತೇವೆ. ಕರ್ತನೇ ದಯಮಾಡಿ ಸ್ವಾಮಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ತಪ್ಪು ದೋಷ ಅಪರಾಧಗಳನ್ನು ಮನ್ನಿಸಿ ಯಥಾರ್ಥವಾಗಿ ನಿನ್ನವರಾಗಿ ಜೀವಿಸಿ ಅನೇಕರಿಗೆ ಸಾಕ್ಷಿಯಾಗಿರಲಿಕ್ಕಾಗುವಂಥ ಕೃಪೆಯಿಂದ ನಮ್ಮನ್ನು ನಡೆಸು. ಕರ್ತನೇ ದಯಮಾಡಿ ಸ್ವಾಮಿ, ನಿನ್ನೆಲ್ಲಾ ಕೃಪಾಶೀರ್ವಾದದಿಂದ ನಾವು ಶಿಶುಭಾವದಿಂದ ನಿನ್ನನ್ನು ಅಂಗೀಕರಿಸುವ ಹಾಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.